ಡೆವಲಪ್ಮೆಂಟ್ ಇಷ್ಟೆಲ್ಲ ಮಾಡಿದರೆ ಹಳ್ಳಿ ವಾತಾವರಣದೊಳಗಡೆ. ಸೊ ನಿಮ್ಮ ಈ ಒಂದು ಬಿಸ್ನೆಸ್ ಬಿಟ್ಟು ಅಥವಾ ಈ ಬಿಸ್ನೆಸ್ಸಲ್ಲಿ ಡೆವಲಪ್ಮೆಂಟ್ ಆದ ಬಗ್ಗೆ ಸ್ವಲ್ಪ ಏನಾದರೂ ಹೇಳ್ಬೋದಾ? ಡೆವಲಪ್ಮೆಂಟ್ ಅಂತಂದರೆ ಈಗ ನಾವು ಟ್ರೈನಿಂಗ್ ಏನು ತೊಗೊಂಡೇವಲ್ಲ ಸರ್, ಎಲ್ಲಿ ರೂಡ್ ಸೆಟ್ಟಲ್ಲಿ, ಅದೇ ಮೇನ್ ಇಂಪಾರ್ಟೆಂಟ್ ನಮ್ಮ ಟ್ರೈನಿಂಗ್. ಸುಮಾರು ಮಾಹಿತಿಗಳು ಸಿಕ್ತು. ಯಾವ ವ್ಯಾಪಾರ ಮಾಡೋದು ಇದಿತ್ತು ನಮಗೆ, ಆದರೆ ನಾಲೆಜ್ ಇಲ್ಲ ಆಗಿತ್ತು ಯಾವ ಥರ ವ್ಯಾಪಾರ ಮಾಡಬೇಕು ಅನ್ನೋದು. ಅಲ್ಲಿ ಓದ್ಬಿಟ್ಟು ಒಂದು 6 ದಿನ ಟ್ರೈನಿಂಗ್ ತೊಗೊಂಡಿವಿ. ಅಲ್ಲಿ ಸುಮಾರು ಸ್ಪೆಷಲ್ ಕಿರಾಣಿ ಉದ್ಯಮ ಕಿರಾಣಿ ಉದ್ಯಮ 1 ವರ್ಷ ಆಯಿತು ನೀವು ಟ್ರೈನಿಂಗ್. 1 ವರ್ಷ ಆಯಿತು. ಸೊ ಟ್ರೈನಿಂಗ್ಗಿಂತ ಮುಂಚೆನೂ ಮಾಡ್ತಾ ಇದ್ದೆ. ಅದು ಕಿರಾಣಿ ಬಟ್ಟೆ ಅಂಗಡಿ ಇತ್ತು. ಆಮೇಲೆ ಅಲ್ಲಿ ಟ್ರೈನಿಂಗ್ ತೊಗೊಂಡಾದ್ಮೇಲೆ ಮಾಹಿತಿ ಸಿಕ್ತಾಗೆ ಯಾವ ಹಳ್ಳಿಯಲ್ಲಿ ಯಾವ ಥರ ಬಿಸ್ನೆಸ್ ಮಾಡ್ಬೋದು, ಎಷ್ಟು ಬಿಸ್ನೆಸ್ ಮಾಡ್ಬೋದು ಹಳ್ಳಿಯಲ್ಲಿ, ಯಾವ ಐದು ಗ್ರಾಮೀಣ ಭಾಗದಲ್ಲಿ ಏನೇನು ವಸ್ತುಗಳನ್ನ ಇಟ್ಟಿದ್ರಿ, ಏನೇನು ಇಲ್ಲಿ ಗ್ರಾಮೀಣ ಭಾಗಕ್ಕೆ ಏನು ಬೇಕಲ್ಲ ಅದು. ಹೌದು, ಅವ್ರ ಜನರಿಗೆ ಏನು ಅನುಕೂಲ ಬೇಕಲ್ಲ ದಿನನಿತ್ಯದ ಅನುಕೂಲಕ್ಕೆ ಅದೆಲ್ಲ ಇದೆ. ಮಿನಿ ಮಾಲ್ ಥರ ಸೆಟಪ್ ಮಾಡಿದ್ರಿ. ಸೊ ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತಾ ಇದೆ. ತರಬೇತಿ ನಿಮಗೆ ತುಂಬ ಸಪೋರ್ಟ್ ಆಯಿತು ಅಂತ. ತುಂಬ ಹೆಲ್ಪ್ಫುಲ್. ಸೊ ಮುಂದಿನ ದಿನಗಳಲ್ಲಿ ನಿಮ್ಮ ಥರನೇ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಯುವಕರು ಈ ಒಂದು ನಮ್ಮ ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸಿಟಿ ಸಂಸ್ಥೆ ಒಳಗಡೆ ತರಬೇತಿನ ಉಪಯೋಗ ಮಾಡಿಕೊಂಡು ಈ ಥರ ಉದ್ಯಮಿಗಳಾಗಲಿ ಅಂತ ಆಶಿಸ್ತೀವಿ. ಸೊ ನಿಮ್ಮ ಬಿಸ್ನೆಸ್ ಇನ್ನೂ ಉತ್ತರೋತ್ತರವಾಗಿ ಬೆಳೀಲಿ. ನಮ್ಮ ಆರ್ಸಿಟಿ ಕಡೆಯಿಂದ ನಿಮ್ಗೆ ಧನ್ಯವಾದಗಳು. ಸೊ ಥ್ಯಾಂಕ್ ಯು.